ವೆಲ್ಕಮ್ ಟು ದ ಪೇರೆಂಟಿಂಗ್ ಟಿಪ್ ಚಾನಲ್. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ದಿನಚರಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಮೊದಲಿಗೆ ಮಕ್ಕಳು ತಮ್ಮ ದಿನನಿತ್ಯದ ಕೆಲಸವನ್ನು ತಾವೇ ಮಾಡುವ ರೀತಿಯಲ್ಲಿ ಅವರನ್ನು ತಯಾರು ಮಾಡಬೇಕು, ಗೈಡ್ ಮಾಡಬೇಕು. ಆ ನಂತರ ಮಕ್ಕಳ ಬೆಳಗಿನ ಜಾವದಲ್ಲಿ ಪಾಸಿಟಿವ್ ಮೂಡಲ್ಲಿ ಎದ್ದು ಆಮೇಲೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರುವ ಹಾಗೆ ನೀವು ನೋಡ್ಕೊಳ್ಬೇಕು. ಆ ನಂತರ ಊಟ ಮತ್ತು ತಿಂಡಿಯ ಮಹತ್ವವನ್ನು ಮಕ್ಕಳಿಗೆ ಖಂಡಿತವಾಗಿ ಹೇಳಬೇಕು. ಯಾಕೆಂದರೆ ಈಗಿರೋ ಸ್ಟ್ರೆಸ್ಸು ಹಾಗೆಯೇ ಟೆನ್ಷನಲ್ಲಿ ಮಕ್ಕಳು ಊಟ ತಿಂಡಿಯನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸ್ಟ್ರೆಸ್ಸು ಟೆನ್ಷನ್ ತಗೊಳ್ಳೋ ಮಕ್ಕಳಿಗೆ ನೀವು ಎಕ್ಸಸೈಸನ್ನು ಪ್ರಿಫರ್ ಮಾಡ್ಬೋದು. ಎಕ್ಸಸೈಸು ಹಾಗೆಯೇ ಫಿಸಿಕಲ್ ಆಕ್ಟಿವಿಟೀಸ್ ಮಕ್ಕಳು ಮಾಡ್ತಾ ಇದ್ದರೆ ಆ ಸ್ಟ್ರೆಸ್ಸು ಮತ್ತು ಟೆನ್ಷನ್ನು ಕಡಿಮೆ ಆಗೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ಪ್ಲಾನಿಂಗ್ ಆರ್ ಟೈಮ್ ಟೇಬಲ್, ಅಂದರೆ ಆ ದಿನ ನಾವು ಏನೇನು ಕೆಲಸ ಮಾಡಬೇಕು ಮಾಡ್ತೀವಿ ಅನ್ನೋದನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಪ್ಲಾನಿಂಗಲ್ಲಿ ಹೋಗಬೇಕು. ಗೋಲ್ ಓರಿಯೆಂಟೆಡ್ ಪ್ಲಾನಿಂಗ್ ಆದರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ನಾವು ಗುರಿ ಅನ್ನೋದು ಸ್ಟ್ರಾಂಗ್ ಆಗಿತ್ತು ಅಂದರೆ ಪ್ಲಾನಿಂಗ್ ಕೂಡ ಅದೇ ಥರನೇ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡಬೇಕಾಗುತ್ತೆ. ಆ ಪ್ಲಾನು ನಿಮ್ಮ ಗೋಲ್ ಓರಿಯೆಂಟೆಡ್ ಆಗಿದ್ದರೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಹಾಗೆಯೇ ತಮ್ಮ ದಿನನಿತ್ಯದ ಆಕ್ಟಿವಿಟೀಸ್ ಆದ ನಂತರ ಪೇರೆಂಟ್ ಕೆಲಸ ಏನು ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಅವರ ಕುಶಲೋಪರಿ ಮತ್ತು ಆ ದಿನ ಏನು ನಡೆದಿತ್ತು ಶಾಲೆಯಲ್ಲಿ ಅನ್ನೋದನ್ನು ಕೇಳಿ, ಹೋಮ್ವರ್ಕ್ ಇತ್ತು ಅಂದರೆ ಹೋಮ್ವರ್ಕಿಗೆ ಗೈಡ್ ಮಾಡೋ ಜವಾಬ್ದಾರಿ ಪೇರೆಂಟ್ಸ್ದಾಗಿರುತ್ತೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನೀವು ಅವರಿಗೆ ಗೈಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅವರು ಪಾಸಿಟಿವ್ ಆಗಿ ಯಾವುದೇ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡೋ ರೀತಿಯಲ್ಲಿ ನೀವು ಮಕ್ಕಳಿಗೆ ಗೈಡ್ ಮಾಡಬೇಕು. ಅವರಿಗೆ ಹೆದರ್ಸೋದಾಗಲಿ ಜೋರು ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಬಂದು ಅವರ ಸೋಷಿಯಲ್ ಲೈಫ್ ಯಾವ ಥರ ಇದೆ ಅಂತ ನೋಡ್ಕೊಂಬಿಟ್ಟು ನೀವು ಅವರಲ್ಲಿ ಏನಾದರೂ ಕೊರತೆ ಇತ್ತು ಅಂತಂದರೆ ಅವರ ಜೊತೆಗೆ ಆ ಸೋಷಿಯಲ್ ಲೈಫಲ್ಲಿ ಮಿಂಗಲ್ ಆಗೋ ಥರ ನೀವು ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಫ್ರೆಂಡ್ಸ್ ಜೊತೆ ಜಗಳಾಡೋದಾಗಲಿ ಮಾಡಬೇಡಿ ಅಂತ ನೀವು ಗೈಡ್ ಮಾಡಬೇಕಾಗುತ್ತೆ. ಹೊರಗಡೆ ಮಾತಾಡೋದು, ಚೆನ್ನಾಗಿ ಮಾತಾಡೋದು, ಸ್ಪೋಕನ್ ಕ್ಲಾಸಸ್ಸು ಅಲ್ಲಿ ಕಳಿಸಿ ಹೇಗೆ ನಾವು ಓಪನ್ ಅಪ್ ಆಗಬೇಕು, ಸೋಷಿಯಲ್ ಲೈಫ್ ಜೊತೆ ಯಾವ ಥರ ಇರಬೇಕು ಅನ್ನೋದನ್ನು ನೀವು ಗೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪ್ಲಾನಿಂಗ್, ಕೊನೆಯ ಮೂಮೆಂಟಲ್ಲಿ ಬರೋದು ಏನಂದರೆ ನೀವು ಪ್ಲಾನಿಂಗ್ ಮಾಡಿರ್ತೀರಲ್ಲ, ಶಾರ್ಟ್ ಲಿಸ್ಟ್ ಮಾಡಿರ್ತೀರಲ್ಲ, ಅದರಲ್ಲಿ ಮಕ್ಕಳೇ ಕುತ್ಕೊಂಡು ಯಾವುದು ಮಾಡಿದ್ದೀವಿ ಯಾವುದು ಮಾಡಿಲ್ಲ ಅಂತಂದು ಕರೆಕ್ಟ್ ಮಾಡ್ಕೋಬೇಕು. ಯಾಕೆ ಮಾಡಿಲ್ಲ ಅನ್ನೋದನ್ನು ಆ ಮಕ್ಕಳೇ ಅನಲೈಸ್ ಮಾಡೋ ರೀತಿಯಲ್ಲಿ ಗೈಡ್ ಮಾಡಬೇಕು. ನೀವು ಫಸ್ಟು ನೀವು ಮಾಡಿ, ಆ ನಂತರ ಮಕ್ಕಳು ದೊಡ್ಡವರಾದಮೇಲೆ ಅವರೇ ಮಾಡ್ಕೊಳ್ತಾರೆ. ನೀವು ಕುತ್ಕೊಂಡು ಇದು ಯಾಕೆ ಮಾಡಿಲ್ಲ, ಯಾಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಈ ಕೆಲಸ, ಇವತ್ತು ಮಾಡಬೇಕಾಗಿತ್ತಲ್ಲ, ಇವತ್ತಿನ ದಿನ ಓದಬೇಕಾಗಿತ್ತು ಯಾಕೆ ಓದಲಿಲ್ಲ, ಆವತ್ತಿನ ದಿನ ಪಾಠ ಮಾಡಿದ್ದನ್ನು ಅವತ್ತೇ ಓದಬೇಕಾಗಿತ್ತು ಆದರೂ ನಾನು ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಚಿಕ್ಕದಾಗಿ ಮಕ್ಕಳಿಗೆ ಹೇಳ್ತಾ ಬನ್ನಿ. ಆವಾಗ ಮಕ್ಕಳು ಅನಲೈಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಈ ಒಂದು ಸ್ಟೇಜು ತುಂಬಾ ಇಂಪಾರ್ಟೆಂಟು. ಯಾಕೆ ಅನಲೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅಂತಂದರೆ ಆ ಪ್ಲಾನಿಂಗ್ ಬಗ್ಗೆ, ಆ ವರ್ಕ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಮಕ್ಕಳಿಗೆ. ಹಾಗೆಯೇ ತಾವು ಎಲ್ಲಿ ಎಡುತ್ತಾ ಇದ್ದೀವಿ, ತಾವು ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಗೊತ್ತಾಗ್ತಾ ಹೋಗುತ್ತೆ. ನಾನು ಈ ಥರ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಈ ವರ್ಕನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂತ ಗೊತ್ತಾಯ್ತಾ ಹೋದ್ರೆ ಮುಂದೆ ಮಿಸ್ಟೇಕ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಅವರು ಸಕ್ಸಸ್ ಆಗಲಿಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಪಡ್ತಾರೆ, ಇಂಡಿಪೆಂಡೆಂಟಾಗಿ ಪ್ರಯತ್ನ ಪಡ್ತಾರೆ. ಇವೆಲ್ಲ ಇಂಡಿಪೆಂಡೆಂಟ್ ಆಗೋ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ. ಸ್ವಲ್ಪ ಸಹಾಯ ಮಕ್ಕಳಿಗೆ ಕೊಡಲೇಬೇಕಾಗುತ್ತೆ. ಪೇರೆಂಟ್ಸ್ ಆದವರು ಮುಂದೆ ಇಂಡಿಪೆಂಡೆಂಟ್ ಆಗಿ ಅವರು ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಬೇಕು ಅಂದರೆ ಈಗಿಂದನೇ ಬೇಸಾಗಿ ನೀವು ಮಕ್ಕಳಿಗೆ ಗೈಡ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನೀವು ಮಕ್ಕಳಿಗೆ ಗೈಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಕೊನೆಯದಾಗಿ ಆದಷ್ಟು ಮಕ್ಕಳಿಗೆ ನಿದ್ದೆ ಮಾಡೋದಕ್ಕೆ ಅವಕಾಶ ಕೊಡಿ. ಯಾಕೆಂದರೆ ಈ ವರ್ಕ್ ಟೆನ್ಷನಲ್ಲಿ ಮತ್ತು ಹೋಮ್ವರ್ಕಲ್ಲಿ ಮಕ್ಕಳು ನಿದ್ದೆ ಮಾಡೋದು ಕಡಿಮೆ ಆಗೋಗ್ಬಿಟ್ಟಿದೆ. ಆದಷ್ಟು ನಿದ್ದೆ ಮಾಡೋದನ್ನು ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಯಾಕೆ ಅಂತಂದರೆ ಮೈಂಡು ನಿದ್ದೆ ಮಾಡಿದಾಗ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಸಬ್ಕಾನ್ಷಿಯಸ್ ಅಂತಾರಲ್ಲ, ಆ ಸಬ್ಕಾನ್ಷಿಯಸಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಹಾಗಾಗಿ ನಿದ್ದೆ ಮಾಡೋದು ತುಂಬಾ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.